ವಾಟ್ಸ್ಆಪ್ ಫ್ಯಾಮ್, ಹೇ ದಿಸ್ ಇಸ್ ಧನುಷ್ ಕುಮಾರ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಧನುಷ್ ಕುಮಾರ್ ಅಂತ. ಸ್ವಲ್ಪ ಜನಕ್ಕೆ ನಾನು ಇನ್ಸ್ಟಾಗ್ರಾಮ್ ಇಂದ ಗೊತ್ತಿಲ್ದಿರೋರ್ಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂತ ಈ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ರೋಟೀನ್, ಫ್ಯಾಮಿಲಿ, ಫ್ರೆಂಡ್ಸ್, ಆಫೀಸ್, ಕಾಲೇಜ್ ಮತ್ತೆ ನನ್ನ ಲೈಫ್ ಸ್ಟೈಲ್ ನ ಬ್ಲಾಗ್ ರೂಪದಲ್ಲಿ ತೋರಿಸ್ತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಸಪೋರ್ಟ್ ಅನ್ನೋದು ಸಿಕ್ಕಿರ್ಲಿಲ್ಲ. ಬರೀ 1000-2000 ವ್ಯೂಸ್ ಮಾತ್ರ ಬರ್ತಾ ಇತ್ತು. ಆಮೇಲೆ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದ ನಂತರ ನನ್ನ ಅಕೌಂಟ್ ಗೆ ರೀಚ್ ಅನ್ನೋದು ಬಂತು. ಆದ್ರಿಂದ ನಾನು ಅಲ್ಲಿ ಫೇಮಸ್ ಕೂಡ ಆಗಿದ್ದೆ. ಅದರಿಂದ ನಾನು ಸಾಕಷ್ಟು ಪ್ರಮೋಷನ್ಸ್ ಆಗಿರ್ಬೋದು, ಫುಡ್ ರಿವ್ಯೂಸ್ ಆಗಿರ್ಬೋದು, ರೆಸಾರ್ಟ್ ಪ್ರಮೋಷನ್ಸ್ ಆಗಿರ್ಬೋದು ಸಕ್ಸಸ್ಫುಲ್ ಆಗಿ ಮಾಡಿದ್ದೆ. ನನ್ ಬ್ಯಾಡ್ ಲಕ್ ಅನ್ಬೇಕು ಏನ್ ಅನ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಇಂದ ನನ್ನ ಅಕೌಂಟ್ ನ ಡಿಸೇಬಲ್ ಮಾಡಿದ್ರು. ಎಷ್ಟೇ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ವಿತಿನ್ 2 days ಅಲ್ಲಿ, ವಿತಿನ್ 3 days ಅಲ್ಲಿ ಡಿಸೇಬಲ್ ಆಗಿ ಸಸ್ಪೆಂಡ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನ್ ಮಾಡುವಂತ ಕೆಲಸ ನಾನು ನಿಲ್ಸಬಾರ್ದು ಮತ್ತೆ ಗಿವ್ ಅಪ್ ಮಾಡಬಾರ್ದು ಅನ್ನೋ ರೀಸನ್ ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ರೀಸೆಂಟ್ ಆಗಿ ನನ್ನ ಗ್ರಾಜುಯೇಷನ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನೋ ಒಂದು ಸರ್ಟಿಫಿಕೇಟ್ ನ ಕೂಡ ಪಡ್ಕೊಂಡಿದ್ದೀನಿ. 3 months ಇಂದ ನಾನು ಕಾರ್ಪೊರೇಟ್ ಅಲ್ಲಿ ಕೆಲಸನೂ ಮಾಡ್ಕೊಂಡು ವಿಡಿಯೋಸ್ ನ ಕೂಡ ಬ್ಯಾಲೆನ್ಸ್ ನ ಮ್ಯಾನೇಜ್ ನ ಮಾಡ್ತಾ ಇದ್ದೆ. ಅಂಡ್ ಇವತ್ತು ನನ್ನ ವೀಕ್ ಆಫ್ ಇತ್ತು. ಆದ್ರಿಂದ ಯಾಕೆ ಯೂಟ್ಯೂಬ್ ಅಲ್ಲಿ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅನ್ನೋ ರೀಸನ್ ಗೋಸ್ಕರ ಇವತ್ತು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಈ ವ್ಲಾಗ್ ಅಲ್ಲಿ ನನ್ನ ಡೈಲಿ ರೋಟೀನ್ ಯಾವ ರೀತಿ ಇತ್ತು ಅಂತ ತಿಳಿಸಿದೀನಿ. ವೀಕ್ ಆಫ್ ಇರೋ ಕಾರಣದಿಂದ ಇವತ್ತು ತುಂಬಾ ಲೇಟ್ ಆಗಿ ಎದ್ದೆ. ಅಂಡ್ ಆಲ್ಸೋ ಇವತ್ತು ನನ್ನ ಎಕ್ಸಾಮ್ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿತ್ತು. ಬಿಕಾಸ್ ಮೇಲಿ ನನ್ನ ಎಕ್ಸಾಮ್ ಇದೆ, ಆದ್ರಿಂದ ಇವತ್ತು ಅಪ್ಲೈ ಮಾಡಿದೆ. ಬೆಳಗ್ಗೆ ಲೇಟ್ ಆಗಿ ಎದ್ದು ಫೇಸ್ ವಾಶ್ ನ ಮಾಡ್ಕೊಂಡು ಅಪ್ಲಿಕೇಶನ್ ನ ಅಪ್ಲೈ ಮಾಡಿದ ನಂತರ ನೈಲ್ಸ್ ನೆಲ್ಲ ಕಟ್ ಮಾಡ್ತಾ ಇದ್ದೆ. ಬಿಕಾಸ್ ವೀಕ್ ಆಫ್ ಇರೋ ಕಾರಣದಿಂದ ಈ ಒಂದು ದಿನ ನಾನು ಫ್ರೀ ಆಗಿರ್ತೀನಿ. ಇಲ್ಲಾಂದ್ರೆ ಬೆಳಿಗ್ಗೆ ನಾನು 7 o'clock ಹೋದ್ರೆ ರಾತ್ರಿ 10 ಗಂಟೆ ಆಗುತ್ತೆ ಬರೋದಿಕ್ಕೆ. ನನ್ ಶಿಫ್ಟ್ ಇರೋದು 11 to 8. ಬಟ್ ನಾನು ಮನೆಯಿಂದ ಡೈಲಿ ಅಪ್ ಅಂಡ್ ಡೌನ್ ಟ್ರಾವೆಲ್ ಮಾಡ್ತೀನಿ. ಆದ್ರಿಂದ ಬೆಳಗ್ಗೆ ಬೇಗ ಹೋಗುವಂತ ಪರಿಸ್ಥಿತಿ ಇರುತ್ತೆ. ಅಂಡ್ ಆಲ್ಸೋ ಇವತ್ತು ಎಕ್ಸ್ಟ್ರಾ ಮತ್ತೆ ಅನ್ವಾಂಟೆಡ್ ಹೇರ್ಸ್ ಎಲ್ಲ ಬೆಳೆದಿತ್ತು. ಸೊ ಅದನ್ನು ಕೂಡ ಇವತ್ತು ನಾನೇ ಕ್ಲೀನ್ ಮಾಡ್ಕೊಂಡೆ. ಪ್ರತಿ ಸಾರಿ ನಾನು ಸಲೂನ್ ಗೆ ಹೋಗೋದಿಲ್ಲ, ಮಂತ್ಲಿ ಒನ್ಸ್ ನಾನು ಸಲೂನ್ ಗೆ ಹೋಗ್ತೀನಿ. ಫ್ರೀ ಇರ್ಬೇಕಾದ್ರೆ ಎಕ್ಸ್ಟ್ರಾ ಹೇರ್ಸ್ ನ ರಿಮೂವ್ ಮಾಡಿ ಟ್ರಿಮ್ ಮಾಡ್ಕೊಂತೀನಿ. ಬಿಕಾಸ್ ಕಾಲೇಜ್ ಇಂದಾನೆ ನನ್ಗೆ ರೂಢಿ ಇತ್ತು. ಆದ್ರಿಂದ ಮತ್ತೆ ಬಾತ್ರೂಮ್ ನ ವಾಶ್ ಮಾಡ್ಕೊಂಡು ನಾನು ಕೂಡ ಸ್ನಾನನ ಮಾಡ್ಕೊಂಡೆ. ಸಮ್ಮರ್ ಇರೋ ಕಾರಣದಿಂದ ಪ್ರತಿ ದಿನ ಕೂಡ ಸ್ನಾನ ಮಾಡ್ಬೇಕಾಗಿರುತ್ತೆ. ಫ್ರೆಶ್ ಅಪ್ ಆಗಿದ ನಂತರ ನಾನು ಫೇಸ್ ಗೆ ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತೀನಿ. ಯಾವ್ದೇ ರೀತಿಯ ಸನ್ಸ್ಕ್ರೀನ್ ಏನು ಅಪ್ಲೈ ಮಾಡೋದಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಅದು ಆಯಿಲಿ ಫೀಲ್ ಕೊಡುತ್ತೆ. ಆದ್ರಿಂದ ಹಾಗಂತ ನೀವು ಅಪ್ಲೈ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಸ್ಕಿನ್ ಗೆ ಯಾವ್ದು ಸೂಟ್ ಆಗುತ್ತೋ ಆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇವೆಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದ್ ಸ್ವಲ್ಪ ನಾನು ಪರ್ಫ್ಯೂಮ್ ನ ಸ್ಪ್ರೇ ಮಾಡ್ಕೊಂಡು ಒಂದ್ ಸ್ವಲ್ಪ ಮೇಲ್ ಬಂದಿತ್ತು. ಸೊ ಅದನ್ನ ಚೆಕ್ ಮಾಡ್ತಾ ಇದ್ದೆ. ಸ್ನಾನ ಮಾಡಿದ ನಂತರ ನಾನ್ ಮಾಡುವಂತ ಫಸ್ಟ್ ಥಿಂಗ್ ಬಂದು ನೀರ್ ಕುಡಿತೀನಿ. ಬಿಕಾಸ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸಮ್ಮರ್. ಆಮೇಲೆ ಒಂದ್ ಸ್ವಲ್ಪ ಫ್ರೆಶ್ ಏರ್ ಅಲ್ಲಿ ಓಡಾಡ್ತಾ ಇದ್ದೆ. ಇವತ್ತಂತೂ ನಾನು ಪೀಸ್ ಆಗಿ ಹ್ಯಾಪಿ ಆಗಿ ಮನೆಯಲ್ಲಿ ಟೈಮ್ ನ ಸ್ಪೆಂಡ್ ಮಾಡಿದೆ. ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಏನಾದ್ರು ಇದ್ದಿದ್ರೆ ಪ್ರಮೋಷನ್ ಅಂತ ಹೊರಗಡೆ ಹೋಗ್ತಾ ಇದ್ದೆ. ಅಂಡ್ ಈವ್ನಿಂಗ್ ಒಂದು ಸ್ಕ್ರಿಪ್ಟ್ ನ ಬರಿಬೇಕಾಗಿತ್ತು. ಬಿಕಾಸ್ ನಂದೊಂದು ಕಂಟೆಂಟ್ ನ ಶೂಟ್ ಮಾಡ್ಬೇಕಾಗಿತ್ತು. ಆದ್ರಿಂದ ಇವತ್ತು ಮನೆಯಲ್ಲಿರೋ ಕಾರಣದಿಂದ ದೇವ್ರಿಗೆ ನೆಮ್ಮದಿಯಿಂದ, ಹ್ಯಾಪಿಯಿಂದ, ಪಾಸಿಟಿವಿಟಿಯಿಂದ ಬೇಡ್ಕೊಂಡು ಪೂಜೆನ ಮಾಡಿದೆ. ಯಾವತ್ತು ನಾನು ದೇವ್ರಿಗೆ ಕೈ ಮುಗ್ದು ಹೋಗ್ತಾ ಇದ್ದೆ. ಬಟ್ ಇವತ್ತು ನಾನು ಪೀಸ್ ಆಗಿ ಹ್ಯಾಪಿ ಆಗಿ ದೇವ್ರ ಜೊತೆ ಕೂಡ ನಾನು ಟೈಮ್ ನ ಸ್ಪೆಂಡ್ ಮಾಡಿದೆ. ಒಂದೊಂದ್ಸರಿ ಅನ್ಸುತ್ತೆ ನಮ್ ಲೈಫ್ ಅಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೇದಿಕ್ಕೆ ಅಂತ. ಮೇ ಬಿ ನಮ್ಗೆ ಆ ಕ್ಷಣಕ್ಕೆ ಮತ್ತೆ ಆ ದಿನಕ್ಕೆ ಅನ್ಸ್ತಾ ಇರ್ಬೋದು ಯಾಕೆ ನನ್ಗೆ ಈ ರೀತಿ ಆಗ್ತಾ ಇದೆ ಅಂತ. ಬಟ್ ಕಮ್ಮಿಂಗ್ ಡೇಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ರೀತಿ ಆಗಿದ್ದೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಆದ್ರಿಂದ ನಿಮ್ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆಯೋ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿ. ಬಿಕಾಸ್ ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಭಾವನೆ ಮಾಡ್ತಾ ಭರವಸೆ ಇಟ್ಕೊಳ್ಳಿ. ಮತ್ತೆ ಇವತ್ತೊಂದು ಕಂಟೆಂಟ್ ನ ಶೂಟ್ ಮಾಡಿದ ನಂತರ ರಾತ್ರಿ ಆಗಿತ್ತು. ಸೊ ವಿಡಿಯೋನ ಎಲ್ಲ ಎಡಿಟ್ ಮಾಡಿದ ನಂತರ ನಾನು ಊಟನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ಊಟನ ಮಾಡಿದ ನಂತರ ನೆಕ್ಸ್ಟ್ ಡೇ ಆಫೀಸ್ಗೆ ನನ್ನ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ನ ಅಮ್ಮ ನನ್ಗೆ ಪ್ರಿಪೇರ್ ಮಾಡಿದ್ರು. ಮತ್ತೆ ರಾತ್ರಿ ಫೇಸ್ ವಾಶ್ ನ ಮಾಡ್ಕೊಂಡು ಹೈಡ್ರೇಷನ್ ಗೋಸ್ಕರ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ತಾ ಇದ್ದೆ. ಬೆಳಗಿಂದ ಡಸ್ಟ್ ಪೊಲ್ಯೂಷನ್ ಅಲ್ಲಿ ತಿರ್ಗಾಡಿರ್ತೀವಿ. ರಾತ್ರಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಫೇಸ್ ಕೂಡ ಕ್ಲಿಯರ್ ಆಗಿರುತ್ತೆ. ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ ಬ್ಯಾಗ್ ಅಲ್ಲಿ ಬೇಕಾಗಿರುವ ಥಿಂಗ್ಸ್ ನ ಇಟ್ಕೊಂಡೆ. ಅಂಡ್ ಆಲ್ಸೋ ಇವತ್ತು ಒಂದ್ ಸ್ವಲ್ಪ ವಿಡಿಯೋನ ಎಡಿಟ್ ಮಾಡ್ಬೇಕಾಗಿತ್ತು. ಆದ್ರಿಂದ ವಿಡಿಯೋನ ಎಡಿಟ್ ಮಾಡೋದಿಕ್ಕೆ ನಾನು ಕಾರಲ್ಲಿ ವಾಯ್ಸ್ ಓವರ್ ಮಾತ್ರ ನಾನು ಕಾರಲ್ಲಿ ಕೊಟ್ಟಿದ್ದು. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.